ಬನ್ನಿ ವೀಕ್ಷಕರೇ, ಈ ಮಾನ್ಸೂನ್ ಮಳೆಗಾಲದಲ್ಲಿ ಒಂದೇ ದಿನ ನಂದಿ ಬೆಟ್ಟ ಮತ್ತು ಚಿಕ್ಕಬಳ್ಳಾಪುರ ಆದಿಯೋಗಿ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ನಮ್ಮ ನಾಡಿನ ಎಲ್ಲ ವೀಕ್ಷಕರಿಗೆ. ಈ ಬೆಂಗಳೂರು ಟ್ರಾಫಿಕ್, ಕೆಲಸದ ಪ್ರೆಷರು, ನಿತ್ಯದ ಗದ್ದಲ ಇದೆಲ್ಲದರ ನಡುವೆ ಈ ಮಾನ್ಸೂನ್ ಅಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಅಂದ್ರೆ ಅದು ನಂದಿ ಹಿಲ್ಸ್. ಈ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಇದು ನಂದಿ ಹಿಲ್ಸ್ ಒಂದು ಬೆಸ್ಟ್ ಔಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ನಂದಿ ಹಿಲ್ಸ್ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ 4800 ಅಡಿ ಎತ್ತರದಲ್ಲಿದೆ. ನಂದಿ ಹಿಲ್ಸ್ ದಿನಾಲು ಬೆಳಗ್ಗೆ 6 ಗಂಟೆಗೆ ಓಪನ್ ಇರುತ್ತೆ. 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಇಲ್ಲಿ ನೋಡಿ, ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕೆಳಗಿಂದ ಮೇಲದವರೆಗೂ ಫುಲ್ ಹೆವಿ ಗಿಡ ಮರ, ಬೆಟ್ಟ, ಗ್ರೀನರಿ ಇವನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಂದಿ ಹಿಲ್ಸ್ ಫುಲ್ ವರ್ಷ ಇಡೀ ಎಲ್ಲ ಒಂದು ತಂಪು ಕೂಲ್ ಆಗಿರೋ ವಾತಾವರಣಕ್ಕೆ ಹೆಸರಾಗಿದೆ. ಇಲ್ಲಿ ವರ್ಷದ 365 ದಿನನೂ ಜನ ಇಲ್ಲಿ ಬರ್ತಾನೆ ಇರ್ತಾರೆ. ಸ್ಪೆಷಲ್ ಇದು ಮಾನ್ಸೂನಲ್ಲಿ ಮಸ್ತ್ ಫೀಲ್ ಕೊಡುತ್ತೆ. ಎಲ್ಲ ಮಂಜು, ಫಾಗ್ ಇರುತ್ತೆ. ಮಿನಿ ಚಿಕ್ಕಮಂಗ್ಳೂರು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಬೆಟ್ಟ ಹತ್ತುವಾಗಂತೂ ಸಖತ್ತಾಗಿ ಫೀಲ್ ಕೊಡುತ್ತೆ. ಯಾಕಂದ್ರೆ ಅಷ್ಟೊಂದು ಗಿಡ ಮರ ಮತ್ತೆ ಮೋಡಗಳು ಎಲ್ಲೋ ಮೋಡದಲ್ಲೇ ಕಳೆದೋಗ್ಬಿಟ್ಟಿದೀವಿ ಅನ್ನೋ ತರ ಫೀಲ್ ಆಗತ್ತೆ. ನಂದಿ ಹಿಲ್ಸ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ತಗೋಬೇಕು. ಪರ್ ಹೆಡ್ 20 ರೂಪೀಸ್ ಅರೌಂಡಿಂಗ್ ಚಾರ್ಜ್ ಮಾಡ್ತಾರೆ. ಆಮೇಲೆ ಇಲ್ಲಿ ನಿಮ್ಗೆ ನಿಮ್ ವೆಹಿಕಲ್ಗೋಸ್ಕರ ಪಾರ್ಕಿಂಗ್ ಪ್ಲೇಸು ಇರುತ್ತೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದು ಡಿಪೆಂಡ್ ಆನ್ ಯುವರ್ 2 ವೀಲರ್ 4 ವೀಲರ್ಗೆ. ಮತ್ತೆ ಬಸ್ಸಲ್ಲಿ ಬರೋರ್ಗು ಕೂಡ ಇಲ್ಲಿ ಡೈರೆಕ್ಟ್ ಅನುಕೂಲ ಇದೆ. ಅಂದ್ರೆ ಡೈರೆಕ್ಟ್ ಬಸ್ ಇಲ್ಲಿಗೆ ಬಂದ್ಬಿಡತ್ತೆ. ಮೇಲ್ಗಡೆನೆ ಚಿಕ್ಕಬಳ್ಳಾಪುರಿಂದ ಬಸ್ ಅವೈಲಬಿಲಿಟಿ ಇದಾವೆ. ಬಸ್ಸಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ಚಿಕ್ಕಬಳ್ಳಾಪುರದಿಂದ ಬೆಳಗ್ಗೆ 7:30 ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ. ಎವ್ರಿ 1 ಅವರ್ಗೆ ನಂದಿ ಹಿಲ್ಸ್ಗೆ ಇಲ್ಲಿಂದ ಬಸ್ ಇದೆ. ಚಿಕ್ಕಬಳ್ಳಾಪುರಿಂದ ಡೈರೆಕ್ಟ್ ಬೆಂಗಳೂರಿಂದ ನಂದಿ ಹಿಲ್ಸ್ಗೆ ಬಸ್ ಅವೈಲಬಿಲಿಟಿ ಇಲ್ಲ. ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟೆ ಬಸ್ ಚೇಂಜ್ ಮಾಡಿ ನಂದಿ ಹಿಲ್ಸ್ಗೆ ಬರಬೇಕು. ಮುಂದೆ ಹಾಗೆ ಎಂಟ್ರಿ ಆಗಿ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಮೊದಲು ಕಾಣಿಸೋದು ಈ ನಂದಿ ಹಿಲ್ಸ್ನ ಮ್ಯಾಪು. ಇಲ್ಲಿ ನೋಡಿ, ಈ ಮ್ಯಾಪಲ್ಲಿ ಎಲ್ಲ ಪ್ಲೇಸಸ್, ನಂದಿ ಹಿಲ್ಸ್ ಮೇಲೆ ಇರೋ ಎಲ್ಲ ಪ್ಲೇಸಸ್ಸು, ಟೆಂಪಲ್ಸು, ಏನೇನು ವೀಕ್ಷಣೆ ಮಾಡಬೇಕಾಗಿರೋ ಪ್ಲೇಸಸ್ ಎಲ್ಲ ತೋರಿಸಿದ್ದಾರೆ. ಈ ಮ್ಯಾಪನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ತಂದ್ಬಿಟ್ಟು ಎಲ್ಲಂದ್ರಲ್ಲಿ ಬಿಸಾಡಬಾರ್ದು. ಯಾಕಂದ್ರೆ ಎಲ್ಲ ನಿಮ್ ಬ್ಯಾಗ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಪ್ಲಾಸ್ಟಿಕ್ ಎಲ್ಲ ಏನ್ ವಾಟರ್ ಬಾಟಲ್ ಇದ್ರೂ ಕೂಡ ಅದನ್ನಲ್ಲೇ ನೀವು ಹೊರಗೆ ಇಟ್ಬಿಟ್ಟು ಬರಬೇಕು. ಆ ಥರ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ ಇಲ್ಲಿ ಒಳಗೆ. ನಂದಿ ಹಿಲ್ಸ್ ಅಲ್ಲಿ ಸುಮಾರು ಕೋತಿಗಳು ಕಾಣ್ಬರುತ್ತೆ ನಿಮಗೆ. ಈ ತರ ಎಲ್ಲ ಕಾಟ್ಲೆ ಮಾಡ್ಕೊಂಡು ಜನರು ಚಿಪ್ಸ್ ತಿಂತಾ ಇದ್ರೆ ಮತ್ತೆ ಸ್ನಾಕ್ಸ್ ತಿಂತಾ ಇದ್ರೆ ಅವ್ರ ಸುತ್ತಾನೆ ಇರೋದು, ಮತ್ತೆ ಅವ್ರ ಬ್ಯಾಗ್ ತಗೊಳ್ಳೋದು, ಈ ತರ ಎಲ್ಲ ಕಾಟ್ಲೆ ಮಾಡ್ಕೊಂಡು ಕೋತಿಗಳು, ಸುಮಾರು ಕೋತಿಗಳಿವೆ. ನಿಮ್ ಬ್ಯಾಗ್ ಕೂಡ ಹುಷಾರು, ಇಲ್ಲಿ ಬಂದ್ರೆ ಕೋತಿಗಳು ಕೈಗೆ ಸಿಗ್ಬಾರ್ದಂಗೆ ಬ್ಯಾಗ್ ನೋಡ್ಕೊಳ್ಳಿ. ನಂದಿ ಹಿಲ್ಸ್ ಬಂದ್ರೆ ನೀವು ಆರಾಮಾಗಿ ಒಂದು 4 ಅವರ್ ಇಲ್ಲಿ ಮೇಲ್ಗಡೆ ಸುತ್ತಾಡ್ಬೋದು. ಎಲ್ಲ ವ್ಯೂ ಪಾಯಿಂಟ್ಸು, ಅದು ಇದು ದೇವಸ್ಥಾನ ಅದು ಇದೆಲ್ಲ ನೋಡ್ಕೊಂಡು. ಇಲ್ಲಿ ನಂದಿ ಹಿಲ್ಸ್ಗೆ ಸುಮಾರು ಹಿಸ್ಟ್ರಿನೂ ಇತಿಹಾಸನೂ ಇದೆ. ಮೊದಲು ಇದಕ್ಕೆ ನಂದಿ ದುರ್ಗ ಅಂತ ಕರಿತಾ ಇದ್ದಾರೆ. ಇಲ್ಲಿ ಬೆಟ್ಟದ ಮೇಲೆ ನೋಡಿ ಹಳೆ ಪೌರಾಣಿಕ ದೇವಸ್ಥಾನಗಳು ಕೂಡ ಇವೆ. ಯೋಗಾನಂದೀಶ್ವರ ದೇವಾಲಯ, ಆಂಜನೇಯ ದೇವಾಲಯ, ಮತ್ತೆ ಸಖತ್ ವ್ಯೂ ಪಾಯಿಂಟ್ಸ್ ಗಳನ್ನ ಮಾಡಿದ್ದಾರೆ. ನೀವು ಆ ವ್ಯೂ ಪಾಯಿಂಟ್ಸ್ ಗಳ ಮೇಲೆ ಹತ್ಕೊಂಡು ಸಖತ್ತಾಗಿ ವ್ಯೂ ಮಾಡ್ಬೋದು. ಮತ್ತೆ ಸನ್ರೈಸ್ ವ್ಯೂ ಪಾಯಿಂಟ್ ಕೂಡ ಇದೆ, ಸನ್ಸೆಟ್ ವ್ಯೂ ಪಾಯಿಂಟ್ ಕೂಡ ಇದೆ. ಇಲ್ಲಿ ನೀವು ಅದು ಆರಾಮಾಗಿ ಸ್ಟಾರ್ಟಿಂಗ್ ತೋರಿಸಿದ ಮ್ಯಾಪ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಸುತ್ತಾಡ್ಬೋದು. ಇಲ್ಲಿ ಎಷ್ಟೇ ಕ್ಯಾಮ್ರಾದಲ್ಲಿ ನಾವು ಫೋಟೋ ತಕೊಂಡ್ರು ಇಲ್ಲಿ ಫಿಸಿಕಲ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋ ಮಜಾನೇ ಬೇರೆ ಇರುತ್ತೆ. ಮತ್ತೆ ಈ ನಂದಿ ಹಿಲ್ಸ್ ವೀಕೆಂಡ್ ಅಲ್ಲಿ ಹೆವಿ ರಶ್ ಆಗಿರುತ್ತೆ ವೀಕ್ಷಕರೇ. ನೀವು ಆದಷ್ಟು ವೀಕ್ ಡೇನಲ್ಲೇ ಪ್ಲಾನ್ ಮಾಡ್ಕೊ ನೋಡಿ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಫುಲ್ ಹೆವಿ ರಶ್ ಆಗಿರೋದ್ರಿಂದ ಈ ನಂದಿ ಹಿಲ್ಸ್, ನಂದಿ ಬೆಟ್ಟದ ಕೆಳಗಿಂದ ಮೇಲದವರೆಗೂ ಫುಲ್ ಹೆವಿ ಜಾಮ್ ಆಗಿರುತ್ತೆ ಟ್ರಾಫಿಕ್. ಸೊ ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ವೆಹಿಕಲ್ನ ಪಾಸ್ ಮಾಡ್ತಾ ಇರ್ತಾರೆ. ಎಲ್ಲ ಒಮ್ಮೆ ಬಿಡಲ್ಲ. ಸೊ ನೀವು ಆದಷ್ಟು ವೀಕ್ ಡೇಸ್ನಲ್ಲಿ ಪಾಸಿಬಲ್ ಇದ್ರೆ ವೀಕ್ ಡೇಸ್ನಲ್ಲೇ ಪ್ಲಾನ್ ಮಾಡ್ಕೊಡಿ.
ಬೆಟ್ಟ ಎಲ್ಲ ಮುಗಿಸ್ಕೊಂಡು ಈ ಮಂಜು ಬಿಟ್ಟಿರೋ ಚಳಿಲಿ ಸಖತ್ತಾಗಿ ಸೂಪು ಸ್ನ್ಯಾಕ್ಸು ಇದನ್ನೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾವು ಆದಿಯೋಗಿಗೆ ಹೋದ್ವಿ. ಚಿಕ್ಕಬಳ್ಳಾಪುರ ಆದಿಯೋಗಿ, ಅಲ್ಲಿಂದ ನಂದಿ ಹಿಲ್ಸಿಂದ ಅದು ಸುಮಾರು ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ 35 to 40 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಗೆ ಹೋಗಿ ಆರಾಮಾಗಿ ಅಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಚೆನ್ನಾಗಿ ವ್ಯೂ ಎಲ್ಲ ಚೆನ್ನಾಗಿತ್ತು ಅಲ್ಲಿನೂ ಆದಿಯೋಗಿಗೆ. ಈ ಹಿಂದೆ ಒಂದು 2 ಸತಿ ಆದಿಯೋಗಿಗೆ ಬಂದಿದ್ವಿ. ಹಂಗೆ ಇವಾಗಲೂ ಟೈಮ್ ಇತ್ತು ನಮಗೆ, ಸೊ ಅದಕ್ಕೆ 2 ಗಂಟೆಗೆ ನಂದಿ ಹಿಲ್ಸಿಂದ ನಾವು ಆದಿಯೋಗಿ ಹತ್ರ ಬಂದ್ವಿ. ಇಲ್ಲಿ ಆದಿಯೋಗಿ ಟೆಂಪಲ್ ಹತ್ರ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ ಫ್ರೆಂಡ್ಸ್. ಇದೇ ಥರ ಒಂದು ದಿನದಲ್ಲಿ ನೀವು ಆರಾಮಾಗಿ ನಂದಿ ಬೆಟ್ಟ ಮತ್ತು ಆದಿಯೋಗಿ ಟೆಂಪಲ್ಲು ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಆರಾಮಾಗಿ ಒಂದು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಚೆನ್ನಾಗಿರೋದು ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.